ಉದಾದೇವಿ ಫಾಸಿ. ಮೂಲ ಮೀನಾ ಕೋತ್ವಾಲ್. ನ್ಯೂಸ್ ಬಿಗ್ ಚಾನೆಲ್, ಯೂಟ್ಯೂಬ್ ಚಾನೆಲ್. ಕನ್ನಡಕ್ಕೆ ಅನುವಾದ ಸಂದೇಶ. ಸ್ವಾತಂತ್ರ್ಯ ದಿನಾಚರಣೆ ಅಂದಾಗ ನಮಗೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ನೆನಪಾಗುತ್ತಾರೆ. ಆದರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರುವ ಅನೇಕರನ್ನು ಬಹುತೇಕವಾಗಿ ಗುರುತಿಸಲು ನಾವು ಮರೆತಿದ್ದೇವೆಂದೇ ಹೇಳಬಹುದು. ಆದ್ದರಿಂದಲೇ ಇಂದಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವು ಬಹುಜನ ನಾಯಕಿ, ಹೋರಾಟಗಾರ್ತಿಯಾದಂತಹ ಉದಾದೇವಿ ಫಾಸಿಯ ವೀರಗಾಥೆಯನ್ನು ಹೊರತರುತ್ತಿದ್ದೇನೆ. ಈ ವೀರ ಮಹಿಳೆ ಏಕೈಕವಾಗಿ ಆಯುಧವನ್ನೊತ್ತು ಬ್ರಿಟಿಷ್ ಸೈನ್ಯಕ್ಕೆ ಸಾವಿನ ರುಚಿಯನ್ನು ತೋರಿಸಿದರೆಂದೇ ಹೇಳಬಹುದು. ಬ್ರಿಟಿಷ್ ಆಫೀಸರ್ ಕೋಲಿನ್ ಕ್ಯಾಂಪ್ವೆಲ್ನ ಆದೇಶದ ಮೇಲೆ ಬ್ರಿಟಿಷ್ ಸೈನಿಕರು ಒಂದು ದೊಡ್ಡ ಬೃಹತ್ತಾದ ಆಲದ ಒಂದು ಮರದತ್ತ ಲೆಕ್ಕವಿಲ್ಲದಷ್ಟು ಗುಂಡನ್ನು ಹಾರಿಸತೊಡಗುತ್ತಾರೆ. ಒಂದರಂತೆ ಒಂದು ಎಂಬಂತೆ ಬ್ರಿಟಿಷ್ ಸೈನಿಕರ ಬಂದೂಕಿನಿಂದ ಗುಂಡು ಹಾರುತ್ತಲಿತ್ತು. ಸತತವಾದ ಗುಂಡಿನ ಮಳೆಯಿಂದ ಆ ಆಲದ ಮರದಿಂದ ದಿಢೀರೆನ ಒಂದು ಶವ ಕೆಳಗೆ ಬಿದ್ದಿತು. ದೇಹ ಗುಂಡುಗಳಿಂದ ಛಿದ್ರವಾಗಿತ್ತು, ಬಟ್ಟೆ ಹರಿದಿತ್ತು. ಬ್ರಿಟಿಷ್ ಆಫೀಸರ್ ಆದಂತಹ ಕ್ಯಾಂಪ್ವೆಲ್ ಶವದ ಬಳಿ ತೆರಳಿ ಗಮನಿಸಿದಾಗ ಅಚ್ಚರಿಯ ಛಾಯೆ ಆವರಿಸಿತು. ತನ್ನ ಹ್ಯಾಟನ್ನು ತಲೆಗಿಂದ ತೆಗೆದು ಆ ಶವಕ್ಕೆ ಒಂದು ಸಲ್ಯೂಟ್ ನೀಡಿದ ಬಳಿಕವೇ ಆ ಶವ ಉದಾದೇವಿ ಫಾಸಿಯದಾಗಿತ್ತು ಎನ್ನುವಂತಹ ವಿವರ ತಿಳಿದು ಬಂದಿತ್ತು. ತನ್ನ ಸಾವಿನ ಸಮಯದಲ್ಲಿಯೂ ಸಹ ಬಿಡದೆ ಕ್ಯಾಂಪ್ವೆಲ್ನ 32 ಬ್ರಿಟಿಷ್ ಸೈನಿಕರನ್ನು ಗುಂಡಿನ ಹೊಡೆತಗಳಿಂದ ಹೊಡೆದುರುಳಿಸಿದ್ದರು ಉದಾದೇವಿ ಫಾಸಿ. ಈ ಮಹಿಳಾ ಹೋರಾಟಗಾರ್ತಿಯ ಇಂತಹ ವೀರವನ್ನು ಕಂಡು ಇಡೀ ಬ್ರಿಟಿಷ್ ಸೈನಿಕರು ಸಲ್ಯೂಟ್ ಮಾಡದೆ ಬೇರೆ ದಾರಿಯೇ ಇಲ್ಲ ಇವೆಂದು ತಿಳಿದು ಅವರಿಗೆ ತಮ್ಮ ಗೌರವವನ್ನು ಸಮರ್ಪಿಸಿದರು. ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ಎಲ್ಲ ವರ್ಗಗಳ, ಜಾತಿಗಳಿಗೆ ಸೇರಿದ್ದ ಜನರಿದ್ದರು. ಆದರೆ ಇತಿಹಾಸ ಪುಟಗಳಲ್ಲಿ ಕೇವಲ ತಮ್ಮ ತಮ್ಮ ಜಾತಿಗೆ, ವರ್ಗಕ್ಕೆ ಸೇರಿದ ಹೋರಾಟಗಾರರ ಹೆಸರುಗಳು ಹೆಚ್ಚಾಗಿ ಸಾಮಾನ್ಯರಿಗೆ ಇಂದು ಕಾಣಸಿಗುತ್ತದೆ. ಒಂದು ವರ್ಗ ಮಂಗಲ್ ಪಾಂಡೆಯನ್ನು ಹೀರೋ ಮಾಡಿದರೂ ತಿಲಕಾ ಮಾಂಜಿ, ಸೀದೋ ಕಾನ್ಹು, ಜಲ್ಕಾರಿ ಭಾಯ್, ಉದಾದೇವಿ ಫಾಸಿ ಎಂಬ ಹಲವು ಬಹುಜನ ನಾಯಕ ನಾಯಕಿಯರನ್ನು ಮೂಲೆ ಗುಂಪು ಮಾಡಿರುವುದು ಅತಿ ಬೇಸರದ ಒಂದು ವಿಷಯವಾಗಿದೆ ಮತ್ತು ಈ ಹೆಸರುಗಳನ್ನು ಇತಿಹಾಸದ ಪುಟಗಳಿಂದನೇ ದೂರ ಮಾಡಲಾಗಿದೆ ಎಂದು ಹೇಳಿದರೆ ಅದು ತಪ್ಪಾಗದು. ಯಾರು ಈ ಉದಾದೇವಿ ಫಾಸಿ? ಲಕ್ನೋನ ಬಳಿ ಉಜಿರಿಯಾವ್ ಗ್ರಾಮದಲ್ಲಿ ಇವರ ಒಂದು ಜನನ ದಲಿತ ವರ್ಗದ ಫಾಸಿ ಜಾತಿಯಲ್ಲಿ ಆಯಿತು. ಬಾಲ್ಯದಿಂದಲೇ ಅವರು ಧೈರ್ಯವುಳ್ಳ ಸ್ವಭಾವ ಹೊಂದಿದ್ದವರಾಗಿದ್ದರು. ಅವರ ಪತಿ ಮಂಕಾ ಫಾಸಿ ಅವಧ್ನ ನವಾಬ್ ವಾಜಿದ್ ಅಲಿ ಷಾರ ಸೈನ್ಯದಲ್ಲಿ ಸೈನಿಕರಾಗಿದ್ದರು. ಬ್ರಿಟಿಷರ ಪ್ರಭಾವ ದಿನೇ ದಿನೇ ಆಗಿನ ಒಂದು ಕಾಲಘಟ್ಟದಲ್ಲಿ ಹೆಚ್ಚುತ್ತಲಿತ್ತು. ಈ ಕಾರಣದಿಂದ ಕೋಟೆಯ ರಕ್ಷಣೆಗೆಂದು ವಾಜಿದ್ ಅಲಿ ಷಾರು ಮಹಿಳೆಯರಿಗಾಗಿಯೇ ಒಂದು ಪಡೆಯನ್ನು, ಒಂದು ಉಪಸೈನ್ಯದ ಒಂದು ಬಣವನ್ನು ಪ್ರಾರಂಭಿಸಿದ್ದರು. ಇದೇ ಉಪಪಡೆಯಲ್ಲಿ ಉದಾದೇವಿಯರಿಗೆ ಬಂದೂಕಿನ ಒಂದು ಸೈನಿಕರಾಗಿ ನೇಮಿಸಲಾಗಿತ್ತು. ಉದಾದೇವಿಯ ಒಂದು ಶೌರ್ಯ, ಸಾಮರ್ಥ್ಯವನ್ನು, ಧೈರ್ಯವನ್ನು ಕಂಡ ನವಾಬ್ ಬೇಗಂ ಮತ್ತು ದೇಶದ ಮೊದಲ ಸ್ವತಂತ್ರ ಚಳುವಳಿಯ ಹೋರಾಟಗಾರ್ತಿಯರಲ್ಲಿ ಒಬ್ಬರಾದಂತಹ ಬೇಗಂ ಹಜರತ್ ಮಹಲ್ ಉದಾದೇವಿಯಿಂದ ಹೆಚ್ಚು ಪ್ರೇರಣೆ ಮತ್ತು ಪ್ರಭಾವವನ್ನು ಅವರು ಹೊಂದಿದರೆಂದೇ ಹೇಳಬಹುದು. ಉದಾದೇವಿಯವರ ಒಂದು ಧೈರ್ಯ ಮತ್ತು ಸಾಮರ್ಥ್ಯವನ್ನು ಕಂಡು ಅವರು ಪ್ರಭಾವಿತರಾದರು ಕೂಡ. ಕೆಲವೇ ದಿನಗಳ ಒಂದು ಬಳಿಕ ಉದಾದೇವಿಯವರನ್ನು ಬೇಗಂ ಹಜರತ್ ಮಹಲ್ ರವರು ತಮ್ಮ ಸೈನ್ಯ ಪಡೆಯ ಕಮಾಂಡರ್ ಆಗಿ ನೇಮಿಸಿದರು. ಅದು 10 ಮೇ 1857 ವರ್ಷ. ಸೈನಿಕ ವಿದ್ರೋಹದ ಒಂದು ಕಾರಣದಿಂದ ಇಡೀ ಉತ್ತರ ಭಾರತದಲ್ಲಿ ಆಂಗ್ಲರ ವಿರುದ್ಧ ಧ್ವನಿ ಎದ್ದಿತ್ತು. ಇದೇ ಸಮಯದಲ್ಲಿ ಲಕ್ನೋನ ಹತ್ತಿರದಲ್ಲಿರುವಂತಹ ಚಿನ್ಹಟ್ ಎಂಬಲ್ಲಿ ಬ್ರಿಟಿಷರಿಗೆ ಸೋಲು ಸಂಭವಿಸಿತು. ಬ್ರಿಟಿಷ್ ಸೈನ್ಯ ಮತ್ತು ಮೌಲ್ವಿ ಅಹಮದ್ ಉಲ್ಲಾ ಶಾ ರ ಪ್ರತ್ಯೇಕ ಸಂಘಟಿತ ವಿದ್ರೋಹಿ ಸೈನ್ಯ ಇದೇ ಒಂದು ಸಮಯದಲ್ಲಿ ಐತಿಹಾಸಿಕ ಒಂದು ಯುದ್ಧದಲ್ಲಿ ಭಾಗವಹಿಸಿತು. ಚಿನ್ಹಟ್ನ ಐತಿಹಾಸಿಕ ಯುದ್ಧದಲ್ಲಿ ವಿದ್ರೋಹಿ ಪಡೆಗೆ ಜಯ ದೊರಕಿತು ಮತ್ತು ಆಂಗ್ಲ ಬ್ರಿಟಿಷರ ಒಂದು ಸೈನ್ಯಕ್ಕೆ ಭಾರೀ ಮುಖಭಂಗವಾಗಿ ಆ ಒಂದು ಯುದ್ಧ ಗಮನಹರಿತು ಅಂತ ಹೇಳಬಹುದು. ಆ ಒಂದು ಯುದ್ಧದ ಒಂದು ಭೂಮಿಯನ್ನೇ ಬಿಟ್ಟು ಪಲಾಯನ ಮಾಡುವಂತಹ ಹಂತಕ್ಕೆ ಬ್ರಿಟಿಷ್ ಸೈನ್ಯ ಸೋಲುಂಡಿತೆಂದೇ ಹೇಳಬಹುದು. ಇದೇ ಯುದ್ಧದಲ್ಲಿ ಉದಾದೇವಿರ ಪತಿಯಾದಂತಹ ಮಂಕಾ ಫಾಸಿ ವೀರ ಮರಣ ಹೊಂದಿದರು. ತನ್ನ ಪತಿಯ ಶವದ ಮೇಲೆ ಅವರ
ಹತ್ಯೆ ಮಾಡಿದವರನ್ನು ಕೊಲ್ಲುವಂತಹ ಒಂದು ಶಪಥವನ್ನು ಕೈಗೆತ್ತಿಕೊಂಡರು ಉದಾದೇವಿ ಫಾಸಿ ಎಂಬ ವಿಚಾರವನ್ನು ಇತಿಹಾಸದಲ್ಲಿ ಹೇಳಲಾಗುತ್ತದೆ. ತನ್ನ ಪತಿಯ ಬಲಿದಾನದ ಸೇಡನ್ನು ತೀರಿಸಲು ಒಂದು ಅವಕಾಶಕ್ಕಾಗಿ ಕಾದು ಕುಳಿತಂತಹ ಉದಾದೇವಿರವರು ಮುಂದೆ ಅದೇ ಒಂದು ಚಿನ್ಹಟ್ನ ಒಂದು ಸಿಕಂದರಾಬಾದ್ ಮಹಾ ಸಂಗ್ರಾಮದ ಒಂದು ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯ ಚಿನ್ಹಟ್ನ ಪರಾಭವದ ಒಂದು ಸೇಡನ್ನು ತೀರಿಸಿಕೊಳ್ಳಲು ತಯಾರಿ ನಡೆಸುತ್ತಿತ್ತು. ಬ್ರಿಟಿಷರಿಗೆ ಸುಮಾರು 2,000 ವಿದ್ರೋಹಿ ಸೈನ್ಯವು ಸಿಕಂದರಾಬಾದ್ನಲ್ಲಿ ನೆಲೆ ಊರಿರುವಂತಹ ಮಾಹಿತಿ ಮತ್ತು ಆ ಒಂದು ನೆಲೆಯ ಒಂದು ವಿಷಯದ ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿ ಗುಮಾನಿಯನ್ನು ಕೂಡ ನಡೆಸಿತು. 14 ನವೆಂಬರ್ 1857 ಒಂದು ವರ್ಷದಲ್ಲಿ ಕೋಲಿನ್ ಕ್ಯಾಂಪ್ವೆಲ್ ನಾಯಕತ್ವದಲ್ಲಿ ಬ್ರಿಟಿಷ್ ಸೈನ್ಯ ಸಿಕಂದರಾಬಾದ್ನಲ್ಲಿ ಮುತ್ತಿಗೆ ಹಾಕಿತು. ತದನಂತರ ಪೂರ್ಣ ನಿರ್ಧಾರದ ಮೇಲೆಗೆ ಈ ಪ್ರದೇಶವನ್ನು ತನ್ನ ಹಿಡಿತದಲ್ಲಿಟ್ಟು ನಿಯಂತ್ರಿಸಿತು. ವಿದ್ರೋಹಿ ಸೈನಿಕರು ಯಾವಾಗ ಮಲಗಿದ್ದರೋ ಅದೇ ಸಮಯದಲ್ಲಿ ಬ್ರಿಟಿಷರು ಇವರ ಮೇಲೆ ಹಲ್ಲೆ ನಡೆಸಿದರು. ವಿದ್ರೋಹಿ ಸೈನಿಕರನ್ನು ಮೋಸದಿಂದ ಹತ್ಯೆಗೈಯಲಾಯಿತು. ಸಾವಿರಾರು ವಿದ್ರೋಹಿ ಸೈನಿಕರು ಸಾವನ್ನಪ್ಪಿದರು. ಇದೇ ಸಮಯದಲ್ಲಿ ಉದಾದೇವಿಯ ಒಂದು ಮಹಿಳಾ ಬಣ ಏನಿದೆ, ಮಹಿಳಾ ವಿಭಾಗವು ಇದೇ ಪ್ರದೇಶದಲ್ಲಿ ನೆಲೆಯೂರಿತು. ಉದಾದೇವಿ ಈ ಸಮಯವನ್ನು ಹೇಗಾದರೂ ಮಾಡಿ ಸದುಪಯೋಗ ಪಡಿಸಿಕೊಳ್ಳಬೇಕು, ತನ್ನ ಪತಿಯ ಒಂದು ಸೇಡನ್ನು ತೀರಿಸಿಕೊಳ್ಳಬೇಕು ಎಂದು ಗಮನಿಸಿಕೊಂಡು ಪುರುಷರ ವಸ್ತ್ರವನ್ನು ಧರಿಸಿ ಕೈಯಲ್ಲಿ ಬಂದೂಕು ಮತ್ತು ಹೆಗಲಲ್ಲಿ ಗುಂಡುಗಳನ್ನು ಹೊತ್ತು ಒಂದು ಆಲದ ಮರದ ಮೇಲೆ ಹೋಗಿ ಕುಳಿತು ಎತ್ತರದ ಒಂದು ರೆಂಬೆಯಲ್ಲಿ ಹತ್ತಿ ಕುಳಿತುಕೊಂಡು ಕಾಯುತ್ತಲಿದ್ದರು. ಯಾವಾಗ ಬ್ರಿಟಿಷರ ಸೈನ್ಯವು ಮೈದಾನದ ಒಂದು ಭಾಗದತ್ತ ಪ್ರವೇಶಿಸಿದರೂ ಉದಾದೇವಿ ಗುಂಡಿನ ಚಕಮಕಿಯನ್ನೇ ಪ್ರಾರಂಭಿಸಿದರು. ಮರದ ಮೇಲೆ ರೆಂಬೆ ಎಲೆಗಳ ಮಧ್ಯದಲ್ಲಿ ಅವಿತುಕೊಂಡು ಬ್ರಿಟಿಷರ ಮೇಲೆ ಗುಂಡಿನ ಒಂದು ಸುರಿಮಳೆಯನ್ನು ಹಾರಿಸುತ್ತಲಿದ್ದರು. ಉದಾದೇವಿ ಬ್ರಿಟಿಷ್ ಸೈನ್ಯದ 2 ದೊಡ್ಡ ಆಫೀಸರ್ಗಳಾದಂತಹ ಕೂಪರ್ ಮತ್ತು ಲ್ಯಾಂಬ್ಸ್ಟೈನ್ ಸಮೇತ 32 ಬ್ರಿಟಿಷ್ ಸೈನಿಕರನ್ನು ಹೊಡೆದುರುಳಿಸಿದರು. ತನ್ನ ಬಂದೂಕಿನ ಗುಂಡುಗಳು ಖಾಲಿಯಾಗುವವರೆಗೂ ಹೋರಾಡಿದರು. ಗುಂಡುಗಳೆಲ್ಲವೂ ಖಾಲಿಯಾದ ಬಳಿಕ ಬ್ರಿಟಿಷ್ ಸೈನ್ಯ ಆ ಮರವನ್ನು ಮುತ್ತಿಗೆ ಹಾಕಿತು. ತದನಂತರ ಮರದತ್ತ ಗುಂಡುಗಳ ಒಂದು ಸುರಿಮಳೆ ಬ್ರಿಟಿಷ್ ಸೈನ್ಯದ ಒಂದು ಬ್ರಿಟಿಷರ ಬಂದೂಕಿನಿಂದ ನಡೆಯಿತು. ಉದಾದೇವಿ ಮರದಿಂದ ಜಿಗಿಯಲು ಪ್ರಯತ್ನಿಸಿದಾಗ ಬ್ರಿಟಿಷರ ಗುಂಡುಗಳು ಅವರ ದೇಹಕ್ಕೆ ತಗುಲಿತು. ಉದಾದೇವಿರ ವೀರ ಸಾಹಸ ಒಂದು ಸಂಕೇತವಾಗಿ, ಒಂದು ಪ್ರತೀಕವಾಗಿರುವರು ಇಂದು ಎಂದು ನಾವು ಹೇಳಬಹುದು. ಒಂದು ಮಹಿಳಾ ಸೈನಿಕಿಯಾಗಿ ಒಬ್ಬಂಟಿಯಾಗಿ 32 ಬ್ರಿಟಿಷ್ ಸೈನಿಕರನ್ನು ಹೊಡೆದುರುಳಿಸಿರುವುದು ಅಸಾಧಾರಣವಾದಂತಹ ಒಂದು ವಿಷಯ. ಅದು ಅಂದಿನ ಕಾಲದಲ್ಲಿ ಕೆಂಪು ರಕ್ತದಿಂದ ತುಂಬಿರುವಂತಹ ಅವರ ಒಂದು ದೇಹದಲ್ಲಿದ್ದ ಜಾಕೆಟ್ ಮತ್ತು ಪ್ಯಾಂಟ್ ಧರಿಸಿದ್ದರಿಂದ ಉದಾದೇವಿಯನ್ನು ಪುರುಷರೆಂದೇ ಗಮನಿಸಿಕೊಂಡಿದ್ದರು ಬ್ರಿಟಿಷಿನ ಸೈನಿಕರು. ಯಾವಾಗ ಹೆಣ ಮರದಿಂದ ಕೆಳಗೆ ಬಿತ್ತೋ ಆಗ ಅವರ ಜಾಕೆಟ್ ಕಳಚಿತು. ಇದನ್ನು ಕಂಡ ಕ್ಯಾಂಪ್ವೆಲ್ಗೆ ಆಶ್ಚರ್ಯವಾಯಿತು. ಈ ವೀರ ಮರಣ ಹೊಂದಿರುವಂತಹ ಬಹದ್ದೂರ್ ಸೈನಿಕ ಓರ್ವ ಪುರುಷ ಅಲ್ಲ, ಮಹಿಳೆ ಎಂದು ದಂಗಾಗಿ ಹೋದರು. ಈ ವೀರ ಸಾಹಸಿಯ ಧೈರ್ಯವನ್ನು ಕಂಡು ಖುದ್ದು ಕ್ಯಾಂಪ್ವೆಲ್ ತನ್ನ ಹ್ಯಾಟನ್ನು ತೆಗೆದು ಸಲಾಂ ಮಾಡಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಎಂದೇ ಹೇಳಲಾಗಿದೆ. ಉದಾದೇವಿಯ ಈ ಶೌರ್ಯ, ಸಾಹಸ ಮತ್ತು ಧೈರ್ಯದ ಕುರಿತಾದಂತಹ ಭಾರತೀಯ ಇತಿಹಾಸಕಾರರು ತಕ್ಕ ಒಂದು ಗೌರವ ಮತ್ತು ಮನ್ನಣೆ ನೀಡಲಿಲ್ಲ ಎಂದೇ ಹೇಳಬಹುದು. ಅದು ಅಂದಿನ ಸಮಯದಲ್ಲಿ. ಮತ್ತು ಈ ವಿಚಾರವನ್ನು ಹೆಚ್ಚಾಗಿ ಯಾರು ತಮ್ಮ ಪುಸ್ತಕಗಳಲ್ಲಿ ಬಹುತೇಕವಾಗಿ ಉಲ್ಲೇಖಿಸಿಲ್ಲ ಎನ್ನುವಂತಹ ಒಂದು ಬೇಸರವಿದೆಯೋ, ಅದೇ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಪತ್ರಕರ್ತರು ಇದರ ಬಗ್ಗೆ ಹೆಚ್ಚಾಗಿ ಬರೆದರು. ಬ್ರಿಟಿಷ್ ಸಾರ್ಜೆಂಟ್ ಫೋರ್ಬ್ಸ್ ಮಿಚೆಲ್ ತನ್ನ ದಾಖಲೆಯಲ್ಲಿ ಹೆಸರನ್ನು ನೀಡದೆಯೇ ಸಿಕಂದರಾಬಾದ್ನಲ್ಲಿ ಆಲದ ಮರದಲ್ಲಿ ಓರ್ವ ಮಹಿಳೆಯ ಉಲ್ಲೇಖವನ್ನು ನೀಡಿದ್ದಾರೆ. ಈ ಉಲ್ಲೇಖದಲ್ಲಿ ಬ್ರಿಟಿಷ್ ಸೈನ್ಯದ 32 ಸೈನಿಕರ ಹತ್ಯೆಯ ಬಳಿಕ ವೀರ ಮರಣ ಹೊಂದಿರುವಂತಹ ಓರ್ವ ಮಹಿಳೆಯ ಕುರಿತಾದಂತಹ ವಿವರಗಳಿದೆ. ಲಂಡನ್ ಟೈಮ್ಸ್ ತತ್ಕಾಲೀನ ಸಂಪಾದಕರಾದ ವಿಲಿಯಂ ಹಾವರ್ಡ್ ರಸೆಲ್ ಈ ಒಂದು ಹೋರಾಟದ
ಒಂದು ಡಿಸ್ಪ್ಯಾಚ್ ಲೆಟರ್ನಲ್ಲಿ ಪುರುಷ ವೇಷ ಧರಿಸಿ ಓರ್ವ ಮಹಿಳೆಯಿಂದ ಆಲದ ಮರದಲ್ಲಿ ಕುಳಿತುಕೊಂಡು ಬ್ರಿಟಿಷ್ ಸೈನ್ಯವನ್ನು ಹೊಡೆದುರುಳಿಸಿದಂತಹ ಒಂದು ವೀರಗಾಥೆಯ ಕಥೆಯನ್ನು ಕೇಳಿದ ಬಳಿಕ ಭಾರೀ ಆಘಾತವನ್ನು ಈ ಒಂದು ಬ್ರಿಟಿಷ್ ಸೈನ್ಯ ಸಂಭವಿಸಿರುವಂತಹ ಕುರಿತಾದ ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ. ಲಂಡನ್ನಿನ ಇತರೆ ಹಲವು ದಿನಪತ್ರಿಕೆಗಳಲ್ಲಿ ಉದಾದೇವಿಯರ ವೀರಗಾಥೆಯ ಕಥೆಗಳ ಬಗ್ಗೆ ಪ್ರಕಾಶನವಾಗಿದೆ. ಲಂಡನ್ ಟೈಮ್ಸ್ನಲ್ಲಿ ಮುದ್ರಣಗೊಂಡ ಈ ಆಧಾರದ ಮೇಲೆಯೇ ಕಾರ್ಲ್ ಮಾರ್ಕ್ಸ್ ತಮ್ಮ ಟಿಪ್ಪಣಿಯಲ್ಲಿ ಸಿಕಂದರಾಬಾದ್ನ ಬಗ್ಗೆ ಉಲ್ಲೇಖಿಸಿದ್ದಾರೆ. ಈ ದೇಶದ ಮಣ್ಣಿನ ಹೋರಾಟದಲ್ಲಿ ಬಹುತೇಕ ಹೋರಾಟಗಾರರ ವೀರರ ಕಥೆಯನ್ನು ಬೇಕೆಂದೋ ಅಥವಾ ಪ್ರಾಣತ್ಯಾಗದ ವಿಚಾರಗಳನ್ನು ನವ ಸಮುದಾಯಕ್ಕೆ, ಅದರಲ್ಲಿಯೂ ಮಹಿಳೆಯರಿಗೆ ಬಿತ್ತುವಲ್ಲಿ ವಾಸ್ತವದ ಒಂದು ನೆಲೆಯಲ್ಲಿರುವ ಹಲವು ಸುದ್ದಿ ಮಾಧ್ಯಮಗಳು ಈ ವಿಚಾರಗಳನ್ನು ನಮ್ಮೊಂದಿಗೆ ಹಂಚುವಲ್ಲಿ ವಿಫಲ ಹೊಂದಿದೆ ಎಂದೇ ಹೇಳಬಹುದು. ಈ ಐತಿಹಾಸಿಕ ಕಥೆಯ ಮತ್ತು ಇದೇ ರೀತಿಯ ಹಲವು ಪೌರುಷದ ವೀರದ ಒಂದು ಸಂಕೇತವಾದ ಸನ್ನಿವೇಶಗಳನ್ನು, ಇತಿಹಾಸದ ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಪಣವನ್ನು ನಾವು ತೊಡಬೇಕಾಗಿದೆ. ಈ ದೇಶದ ನಿಜವಾದ ನಾಯಕ ನಾಯಕಿಯರ ಯಶೋಗಾಥೆ, ಈ ನೆಲದ ಮಹಿಮೆಯನ್ನು ಎತ್ತಿ ಹಿಡಿಯುವಂತೆ ಸಮೀಪ ಕಾಲದಲ್ಲಿ ಹೊರಬರುತ್ತಲೇ ಇದೆ. ಧನ್ಯವಾದಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಭೇಟಿ. ಸಂದೇಶ.